1 ಕಿಲೋಮೀಟರ್ ಚಾಲೆಂಜ್ಗೆ ಪ್ರಶ್ನೆಗಳ ಸುರಿಮಳೆ. ಡೆಲಿವರಿ ಸಂಸ್ಕೃತಿ ಟ್ರಾಫಿಕ್ಗೆ ಕಾರಣನಾ? ನಡೆಯಿರಿ ಅಂದ್ರೆ ವ್ಯವಸ್ಥೆ ಬದಲಾಗುತ್ತಾ? ಜಿಬಿಎಗೆ ಸಾರ್ವಜನಿಕರ ನೇರ ಪ್ರಶ್ನೆ. ನಮಸ್ಕಾರ ವೀಕ್ಷಕರೇ, 1 ಕಿಲೋಮೀಟರ್ ಚಾಲೆಂಜ್ ಒಂದು ಹೆಜ್ಜೆ ದೊಡ್ಡ ಬದಲಾವಣೆ. ಇದು ಜನರ ಮೇಲೆ ಹಾಕ್ತಿರುವಂತಹ ಹೊಣೆನಾ ಅಥವಾ ವ್ಯವಸ್ಥೆಯನ್ನ ಬದಲು ಮಾಡೋದಕ್ಕೆ ಒಂದು ಪ್ರಯತ್ನನಾ? ಇಲ್ಲಿ ನೋಡೋಣ. ಗ್ರೇಟರ್ ಬೆಂಗಳೂರು ಪ್ರಾಧಿಕಾರದ ಹವಾಮಾನ ಕ್ರಿಯಾಕೋಶವು 1 ಕಿಲೋಮೀಟರ್ ಚಾಲೆಂಜ್ ಎಂಬ ಅಭಿಯಾನವನ್ನ ಆರಂಭಿಸಿದೆ. 1 ಕಿಲೋಮೀಟರ್ ಒಳಗೆ ಪ್ರಯಾಣವನ್ನ ವಾಹನ ಬಳಸೋದ್ರ ಬದಲು ನೀವೇ ನಡೆದುಕೊಂಡು ಹೋಗಿ. ಇದರಿಂದ ಆರೋಗ್ಯ ಸುಧಾರಣೆ ಆಗುತ್ತೆ, ಮಾಲಿನ್ಯ ಕಡಿತ ಆಗುತ್ತೆ, ಸಂಚಾರ ದಟ್ಟಣೆ ಕೂಡ ನಿಯಂತ್ರಣ ಆಗುತ್ತೆ ಅನ್ನೋದು ಇದರ ಒಂದು ಆಶಯ ಆಗಿದೆ. ಆದ್ರೆ ಇಲ್ಲಿ ಒಂದು ಪ್ರಮುಖ ಪ್ರಶ್ನೆ ಏನಾಗುತ್ತೆ ಅಂದ್ರೆ, ಜನರನ್ನ ಬದಲಾಯಿಸೋ ಮೊದಲು ವ್ಯವಸ್ಥೆಯನ್ನ ಬದಲಾಯಿಸ್ಬೇಕಲ್ವಾ? ಇಂದು ನಗರದ ಜೀವನ ಸಂಪೂರ್ಣವಾಗಿ ಆನ್ಲೈನ್ಗಳ ಸುತ್ತಾನೆ ಸುತ್ತಾ ಇದೆ. ಹಾಲ್ ಬೇಕಾದ್ರೆ, ತರಕಾರಿ ಬೇಕಾದ್ರೆ, ದಿನಸಿ ಬೇಕಾದ್ರೆ, ಔಷಧಿ ಬೇಕಾದ್ರೂ ಸಹ ಮನೆ ಬಾಗಿಲ ಮುಂದೆಯೇ ಡೆಲಿವರಿ ಬಾಯ್ಸ್ಗಳು ತಗೊಂಬಂದು ಕೊಡ್ತಾರೆ. ಇಂತಹ ವ್ಯವಸ್ಥೆ ಇರಬೇಕಾದ್ರೆ ಜನರು ಯಾಕೆ ಹೊರಗಡೆ ಹೋಗಿ ತಗೊಂಡ್ ಬರ್ತಾರೆ? ಡೆಲಿವರಿ ಬಾಯ್ಸೇ ಮನೆಗೆ ತಗೊಂಬಂದು ಕೊಡ್ತಾರಲ್ಲ, ಮತ್ತೆ ಇವರು ನಡೆದಾಡುವಂತಹ ಪರ್ಯಾಸ ಎಲ್ಲಿಗೆ ಬರುತ್ತೆ? ಇದೇ ರೀತಿ ಆಡಳಿತ ಮತ್ತು ಮಾರುಕಟ್ಟೆ ವ್ಯವಸ್ಥೆ ಕೂಡ ಈ ವ್ಯವಸ್ಥೆಯಲ್ಲಿ ರೂಪುಗೊಂಡಿರೋದಲ್ವಾ? ಹಾಗಿದ್ದಾಗ ಒಂದು ಕಡೆ ಜನರಿಗೆ 1 ಕಿಲೋಮೀಟರ್ ನಡೀರಿ ಅಂತ ಹೇಳಿದ್ರೆ, ಮತ್ತೊಂದು ಕಡೆ 1 ಕಿಲೋಮೀಟರ್ ಒಳಗೇನೆ ಸಾವಿರಾರು ಡೆಲಿವರಿ ಬಾಯ್ಸ್ಗಳು ಯಾಕೆ ಸೇವೆಯನ್ನ ಕೊಡ್ತಿದ್ದಾರೆ? ಅದಕ್ಕೆ ಈ ವ್ಯವಸ್ಥೆ ಯಾಕೆ ಉತ್ತೇಜನವನ್ನ ಕೊಡ್ತಾ ಇದೆ? ನಿಜವಾಗಿಯೂ 1 ಕಿಲೋಮೀಟರ್ ಚಾಲೆಂಜ್ ಯಶಸ್ವಿ ಆಗ್ಬೇಕು ಅಂದ್ರೆ ಮೊದಲು ವ್ಯವಸ್ಥೆಯಲ್ಲಿ ಬದಲಾವಣೆ ತರಬೇಕು. 1 ಕಿಲೋಮೀಟರ್ ವ್ಯಾಪ್ತಿಯೊಳಗೆ ಸಣ್ಣ ಪುಟ್ಟ ಡೆಲಿವರಿಗಳಿಗೆ ಕೆಲವು ಮಾರ್ಗಸೂಚನೆಯನ್ನ ಹೊರಡಿಸಬೇಕು. ಅದೇ ರೀತಿ ರ್ಯಾಪಿಡೋ, ಓಲಾ, ಊಬರ್ ಇಂತಹ ಹಲವಾರು ರೈಡಿಂಗ್ ಆಪ್ಗಳಿಗೆ ಕಡಿಮೆ ದೂರದಲ್ಲಿ ಪ್ರಯಾಣ ಬೇಡ ಅಥವಾ ಕೆಲವೊಂದು ಸೂಚನೆಗಳನ್ನ ಕೊಟ್ರೆ ಮಾತ್ರ ಈ ಒಂದು ಪ್ರಯಾಣಕ್ಕೆ ಅವಕಾಶ ಇದೆ ಅನ್ನೋ ಸೂಚನೆಯನ್ನ ಕೊಡಬೇಕು. 1 ಕಿಲೋಮೀಟರ್ ಒಳಗಡೆನೆ ರ್ಯಾಪಿಡೋ ಆಗಿರ್ಲಿ, ಊಬರ್ ಆಗಿರ್ಲಿ ಸರ್ವಿಸ್ ಕೊಟ್ರೆ ಜನ ಯಾಕೆ ನಡ್ಕೊಂಡು ಹೋಗ್ತಾರೆ? ಸಾಮಾನ್ಯವಾಗಿ ಯೂಸ್ ಮಾಡೋದೇ ಓಲಾ, ಊಬರ್ ಅಂತಹ ಸರ್ವಿಸಿಂಗ್ ಆ್ಯಪ್ಗಳಲ್ವಾ? ಅದಕ್ಕೋಸ್ಕರ ಮೊದಲು ವ್ಯವಸ್ಥೆಯನ್ನ ಬದಲು ಮಾಡಬೇಕು, ಜನರನ್ನ ಬದಲು ಮಾಡೋದಕ್ಕಿಂತ ಮುಂಚೆ. ಹಾಗೆ ಮನೆಯಲ್ಲಿ ಕೂತ್ಕೊಂಡವರು, ವಯಸ್ಸಾದವರು ಇವರೆಲ್ಲ ಅಕ್ಕಪಕ್ಕದಲ್ಲಿ ಇತ್ತು ಅಂತ ಹೇಳಿದ್ರೆ ಅವ್ರು ನಡ್ಕೊಂಡೇ ಹೋಗ್ತಾರೆ. ಇದನ್ನ ಸಾಮಾನ್ಯ ಜನರಲ್ಲೂ ಕೂಡ ನೀವು ರೂಢಿ ಮಾಡ್ಕೊಳ್ಬೇಕು ಅಂತ ಹೇಳಿದ್ರೆ ಮೊದಲು ತರಬೇಕಾಗಿರೋದು ವ್ಯವಸ್ಥೆಯಲ್ಲಿ ಬದಲಾವಣೆ. ಈ ವ್ಯವಸ್ಥೆಯಲ್ಲಿ ಬದಲಾವಣೆ ಆಯ್ತು ಅಂತ ಹೇಳಿದ್ರೆ, ಮಾರ್ಗಸೂಚನೆಗಳು ಹೊರಡಿತು ಅಂತ ಹೇಳಿದ್ರೆ ಎಲ್ಲರಲ್ಲೂ ಬದಲಾವಣೆಗಳು ಆಗೇ ಆಗ್ತವೆ. ಆನ್ಲೈನ್ ಸೇವೆಗಳಿಗೆ ಮೊದಲು ನೀವು ಕಡಿವಾಣಗಳನ್ನ ಹಾಕಬೇಕು, ಕೆಲವೊಂದು ಸೂಚನೆಗಳನ್ನ ಕೊಡಬೇಕು. 1 ಕಿಲೋಮೀಟರ್ ಒಳಗಡೆ ಇತ್ತು ಅಂತ ಹೇಳಿದ್ರೆ ಸೈಕಲ್ ಬಳಸಿ ಅನ್ನೋದಾಗಿರ್ಬೋದು, ಎಕೋ ಫ್ರೆಂಡ್ಲಿ ಇರುವಂತಹ ವೆಹಿಕಲ್ ನ ಬೆಳೆಸಿ ಅನ್ನೋದು ನೀವು ಸೂಚನೆಯನ್ನ ಕೊಡಬೇಕು. ಅದ್ರ ಬದಲು ಜನರಿಗೆ 1 ಕಿಲೋಮೀಟರ್ ಚಾಲೆಂಜ್ ಕೊಟ್ರೆ ಜನ ಎಲ್ಲಿಂದ ಉಪಯೋಗ ಮಾಡ್ಕೊಳ್ತಾರೆ? ಯಾಕಂದ್ರೆ ಎಲ್ಲರೂ ಅವರವರ ಕೆಲಸದಲ್ಲಿ ಬ್ಯುಸಿ ಆಗಿರ್ತಾರೆ. ಎಲ್ಲರೂ ಅವಲಂಬಿತರಾಗಿರೋದು ಆನ್ಲೈನ್ ಸೇವೆಗಳನ್ನೇ. ತಮ್ಮ ಮನೆ ಬಾಗಿಲಿಗೆ ಯಾವ ಸೇವೆ ಬರುತ್ತೆ ಅನ್ನೋದನ್ನೇ ಜನಗಳು ವೇಟ್ ಮಾಡ್ತಿರ್ತಾರೆ. ಅವರು ಕೆಳಗಡೆ ಇಳಿಯೋದು ಇಲ್ಲ. ಎಷ್ಟೊಂದು ಜನ ಕೆಳಗಡೆ ಇಳಿಯೋದೇ ಇಲ್ಲ. ಸಾಮಾನ್ಯವಾಗಿ ಎಲ್ಲರಿಗೂ ಗೊತ್ತೇ ಇರುತ್ತೆ. ಯಾಕಂದ್ರೆ ಪ್ರತಿಯೊಬ್ರು ಕೂಡ ಡೆಲಿವರಿ ಬಾಯ್ಸ್ಗಳಾಗಿರ್ಬೋದು, ಡೆಲಿವರಿ ವ್ಯವಸ್ಥೆಯನ್ನ, ಏನು ಆನ್ಲೈನ್ ವ್ಯವಸ್ಥೆಯನ್ನ ಎಲ್ಲರೂ ಸದುಪಯೋಗ ಪಡ್ಕೊಳ್ತಾನೆ ಇದ್ದಾರೆ. ಇದಕ್ಕೆ ಮೊದಲು ಮಾರ್ಗಸೂಚನೆಯನ್ನ ಕೊಡಬೇಕು, ಕಡಿವಾಣವನ್ನ ಹಾಕ್ಬೇಕು. ಆಗ ಮಾತ್ರ ವ್ಯವಸ್ಥೆ ಕೂಡ ಬದಲಾಗುತ್ತೆ, ಜನರೂ ಸಹ ಬದಲಾಗ್ತಾರೆ. ಅದಕ್ಕೆ ಈ ಮುಖಾಂತರ ನಾವು ಹೇಳ್ತಿರೋದೊಂದೇ, ಜನರಿಗಲ್ಲ ವ್ಯವಸ್ಥೆಗೆ ಕಡಿವಾಣ ಹಾಕಿ ವ್ಯವಸ್ಥೆಯನ್ನ ಬದಲಾವಣೆ ಮಾಡಿ. ಆಗ ಸಾಮಾನ್ಯ ಜನರು ಸಹ ಬದಲಾವಣೆ ಆಗ್ತಾರೆ, ಅವರ ಆರೋಗ್ಯ ಸಹ ಸುಧಾರಣೆ ಆಗುತ್ತೆ, ಟ್ರಾಫಿಕ್ ವ್ಯವಸ್ಥೆ ಕಡಿಮೆ ಆಗುತ್ತೆ. ಹಾಗೆ ನಮ್ಮ ಸಿಲಿಕಾನ್ ಸಿಟಿ ಗಾರ್ಡನ್ ಸಿಟಿ ಆಗಿ ಮತ್ತೆ ರಾರಾಜಿಸುತ್ತೆ. ಇದು ನಮ್ಮ ಪ್ರಜಾಕಿರಣ ವಾಹಿನಿಯ ಒಂದು ಕಳಕಳಿಯ ಒಂದು ವಿನಂತಿ ಅಂತಾನೆ ಹೇಳ್ಬೋದು. ಇದಾಗಿತ್ತು ಇವತ್ತಿನ ಸುದ್ದಿ. ಇದೇ ರೀತಿಯ ಮಾಹಿತಿಗಾಗಿ ನಮ್ಮ ಪ್ರಜಾಕಿರಣ ವಾಹಿನಿಯನ್ನ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಈ ಒಂದು ವಿಷಯ ನಿಮ್ಗೆ ಇಷ್ಟ ಆಯ್ತು ಅಂತ ಹೇಳಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ. ನಮ್ಮ ಚಾನೆಲ್ನಲ್ಲಿ ಯಾವ ರೀತಿಯ ವಿಷಯಗಳನ್ನ ನೀವು ಕೇಳಬೇಕು ಅಂತ ಇಷ್ಟಪಡ್ತೀರಾ ಅದನ್ನ ಕಮೆಂಟ್ ಮಾಡಿ.